ನಮಸ್ತೆ ರವಿ ಪಾಟೀಲ್. ಮತ್ತೆ ನಿಮ್ಮ ಮುಂದೆ ಏನಪ್ಪಾ ಅಂದ್ರೆ ಖುಷಿಯಾಗೋ ವಿಚಾರ ಏನಪ್ಪಾ ಅಂದ್ರೆ ರೈತರ ಸುಮಾರು ಒಂದು 4 ದಿನದಿಂದ ನಂಗೆ ಫೋನ್ ಮಾಡಿ ಕತ್ತಿದ್ರು, ಕಬ್ಬು ಕಟಾವಾಗೈತೆ ಬಂದ್ ನೋಡ್ಬರಿ, ಕಬ್ಬು ಕಟಾವಾಗಿದ್ದು ಬಂದ್ ನೋಡ್ಬರಿ ಅಂತ. ಅದಕ್ಕಾಗಿ ಇವತ್ತು ನಾವು ಒಂದೂವರೆ ಕಬ್ಬು ಕಟಾವಾಗಿದೆ. ಮೊದಲಿಂದ ನಮ್ಮ ಪ್ರೋಗ್ರಿಬೋಟಿಕ್ ಕಂಪ್ನಿ ಗೊಬ್ಬರನ ಉಪಯೋಗ ಮಾಡಿದಾರೆ ಈ ಒಂದು ಕಬ್ಬಿಗೆ. ಹೆಂಗಂತ ಆಯ್ತು ಅಂದ್ರೆ ಈ ಕಬ್ಬಿನ ಬೆಳವಣಿಗೆ ಯಾವ ರೀತಿ ಬಂದಿದೆ, ಆಲ್ರೆಡಿ ಕಬ್ಬು ಕಟಾವ್ ಸ್ಟಾರ್ಟ್ ಆಗಿದೆ. ಈ ರೈತರ ಬಂದೋಗಿ ನಮಸ್ಕಾರ ಮಾಡಿ ನಾವೊಂದು ಈ ವರ್ಷ ಕಬ್ಬು ಬಗ್ಗೆ ಮಾಹಿತಿ ಹೇಳ್ಬೇಕಂದ್ರೆ ಈ ಸರ್ಗಳ ಮೇ ತಿಂಗಳದಾಗ ಭೇಟಿಯಾಗಿರುವ ಅದ್ರ ಬಗ್ಗೆ ಮಾಹಿತಿಗಳು ಇವ್ರ ಮೇಲೆ ವಿಶ್ವಾಸ ಇತ್ತು. ನಾನು ಕಬ್ಬು ಒಂದೇ ತಿಂಗಳದಾಗ 2 ಬಾರಿ ಕಟ ಹಾಕಿದ್ದೇವೆ ಇವ್ರಿಗೆ. ಮತ್ತು ಸ್ಪ್ರೇನೂ ಹೇಳಿದವ್ರು ಸ್ಪ್ರೇ ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಬರೀ ಒಂದು ಸವಾ ತಿಂಗಳದಾಗ 2 ಬಾರಿ ಡಾಕ್ಟರ್ ಡೂಮ್ ಅಂತ 2 ಬ್ಯಾಗ್ ಒಂದು ಸಲ ಹಾಕಿದ್ದೆವು. ಅದ್ರ ಜೊತೆ 1900 ಸರ್ 19 ಅದ್ರ ಜೊತೆ 19 ಮತ್ತು ಯೂರಿಯಾ ಒಂದು ಹಾಕಿದ್ನಿ 1 ಎಕರೆಗೆ. ಆಮೇಲೆ ಡಾಕ್ಟರ್ ಮುಂದೆ ಇದು ಕೊಟ್ಟೇಶ ಅರ್ಧ ಕಿಲೋ ಫಸ್ಟ್ ಮೀಟ್ ಆದಂದ್ರೆ ನಾವು ಎಷ್ಟು ಸಲ ಹೇಳಿದ್ರು ನೀವು ಗೊಬ್ಬರ ಆಗೋದು ಸ್ಪ್ರೇ ಎಲ್ಲ ಕಡೆ ಎಷ್ಟು ಸಲ ಹೇಳಿದ್ರು? 2 ಸಲ ಹಾಕಿದ್ದೀವಿ. ವಿಶೇಷ ಏನಪ್ಪ ಅಂದ್ರೆ ಫಸ್ಟ್ ಕಬ್ಬು ಮೀಟಾದ ಕಬ್ಬು ನೋಡಿದ ತಕ್ಷಣ 2 ಸಲ ಗೊಬ್ಬರ ಮತ್ತು 1 ಸಲ ಡ್ರಿಂಕೆ 1 ಸಲ ಸ್ಪ್ರೇ ಕೊಡು ಅಂತ ಹೇಳಿದ್ವಿ. ಬಟ್ ಆದ್ರೆ ಅವರ 2 ಸಲ ಗೊಬ್ಬರ ಅಷ್ಟೇ ಕೊಟ್ಟಿದ್ದಾರೆ. ಸವಾ ತಿಂಗಳದಾಗ ಅಷ್ಟೇ 2 ಸಲ ಗೊಬ್ಬರ ಅಷ್ಟೇ ಕೊಟ್ಟಿದ್ದಾರೆ. ಸ್ಪ್ರೇ ಮಾಡಕ್ಕೆ ನಮಗೂ ಅನುಕೂಲ ಆಗಿಲ್ಲ. ಅಂದ್ರೆ ಇದು ಸ್ಪ್ರೇ ಮಾಡೋದು ಕಬ್ಬು ಇದರ ಜಲ ಬರ್ಬೇಕಂದ್ರೆ ಸ್ಪ್ರೇದು ಮಾಡಿಲ್ಲ. ನೋಡೋಣ ಈ ವರ್ಷ ಮುಂದಿನ ವರ್ಷ ನೋಡೋಣ ಕೇಳಿ. ಆಮೇಲೆ ನನಗೆ ಇದು ಹಾಕಿದ 1.5 ತಿಂಗಳ ಮುಂದೆ ನಂಗೆ ರಿಪೋರ್ಟ್ 1 ತಿಂಗಳ ಮುಂದೆ ರಿಪೋರ್ಟ್ ಕಾಣ್ತು. 1 ನಂಬರ್ ಆಟ ರೀ ಸರ್ ಅಂತ. ಆಮೇಲೆ ಈಗ ಅವ್ರು ಕರೆಸ್ ಕ್ಯಾಸ್ ನಾವು ವಿಡಿಯೋ ಕಾಲ್ ಮಾಡ್ಕೊಡಿ ಅಂತ ನಾವು ಕರೆಸ್ತೀವಿ. ಒಂದ್ ವೇಳೆ ಸ್ಪ್ರೇ ಮತ್ತು ಡ್ರಿಂಚಿಂಗ್ ಮಾಡಿದ್ರೆ ಇನ್ನೂ ಹೆಚ್ಚು ಇಳುವರಿ ಬರ್ತಿದ್ರಿ? ಇನ್ನೂ ಸಾಕಷ್ಟು ಬರ್ತಿದ್ರಿ. ಈಗ ಇಷ್ಟ ಬಂದು ಹಾಕಿದ ನಾವು ಖರ್ಚು ಮಾಡಿದ ಆ ಥರದಾಗಿ ಇಷ್ಟು ಬೆಳವಣಿಗೆ ಬಂದು ಈ ಥರ ಎಲ್ಲ ನಮ್ಮ ಜೀವನ ಸಮಾಧಾನ ಸಾಕಿತ್ತು ಸರಿ. ಇನ್ನೊಂದೇನು ಕಬ್ಬು ನೋಡೋಣ ಈಗ ಎಷ್ಟು ಪ್ರೀತಿ ಐತೆ ಅಂತ. 1 2 3 4 5 6 7 8 9 10 11 12 13 14 15 16 17 18 19 20 21 22 ಅಷ್ಟೇ ನೋಡ್ಬೋದು ರೈತ ಬಂದವ್ರೆ. ಈಗ 22 ಗುಂಟಿದಾಗ ಕಬ್ಬಿದೆ. ವಿಶೇಷ ಏನಪ್ಪಾ ಅಂದ್ರೆ ನಾವು ಬಂದು ನೋಡಿದಾಗ ಕಬ್ಬು ಯಾವ ರೀತಿ ಇತ್ತಂದ್ರೆ ಅಗ್ದಿ ಭಾಳ ಬೇರಿಕೆ ಇದ್ದು ಸರ್. ಅವಾಗ 6 7 8 ಇನ್ನೂ ಗೊಬ್ಬರ ಹೋಗಕ್ಕಿಂತ ಮುಂಚೆ ಮೊದಲ ರೀ ಸರ್. ಗೊಬ್ಬರ ಹೋಗೋದ್ ಬಳಕ 1 ಸಲ ಹೋಗೋದ್ ಬಳಕ 10 12 ಬೇರಿಕೆ ಬಂದ್ರಿ. ಆಮೇಲೆ ಮತ್ತೆ ಗೊಬ್ಬರ ಹೋಗಕ್ಕಿಂತ ಮುಂಚೆ ನಾವು ಇನ್ನೂ ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಯಾವ ರೀತಿ ಅಂದ್ರೆ ಕಬ್ಬು ಎಷ್ಟು ಮಿದುವಾಗಿತ್ತು, ಎಷ್ಟು ಇದಾಗಿತ್ತು. ಈಗ ಗೊಬ್ಬರ ಹೋಗದಿದ್ದಕ್ಕೆ ಚಲೋ ಆತ್ರಿ. ಈಗ ಹಾಕಿದೆ ಅಂತ ನಮಗೂ ವಿಶ್ವಾಸ ಆತ್ರಿ. ಇದ್ರ ಮುಂದೆ ಸುಧಾ ಎಲ್ಲರೂ ರೈತರು ಬಂದವ್ರಿಗೆ ಇದ ಗೊಬ್ಬರ ತಮ್ಮ ಬೇಕಿಲ್ರಿ ಇಷ್ಟೊಮ್ಮೆ ಉಪಯೋಗ ಮಾಡಿಸ್ಕ್ಯಾಸ ನೋಡ್ಬೋದು. ಇಷ್ಟ ನಮ್ಗೆ ಕ್ಯಾಸ್ ನಾವು ಇದ್ರ ಮುಖಾಂತರ ನೀವು ಪ್ರತಿಯೊಬ್ಬ ಕಬ್ಬಿನ ರೈತರ ಅದನ್ನ ಬೇಕಾದ್ರೆ ಯೂಸ್ ಮಾಡ್ಬೋದ್ರಿ. ನಿಮ್ ಖುಷಿ ಐತ್ರಿ? ನಮ್ಗೆ ವಿಶ್ವಾಸ ಐತಿ ನೋಡ್ರಿ ಸರ್. ನಿಮ್ ಸಮಾನ ಕಬ್ಬು ಇದನ್ನ ಮಾಡಿದ್ರೆ ನಮ್ಗೆ ಇದೇ ವರ್ಷ ಮಾಡೋದಿದ್ರಿ. ನಾವು ಇದಕ್ಕೂ ಬೇರೆ ಬೆಳೆಗೆ ಸುಧಾ ನಾವು ಇದನ್ನ ಉಪಯೋಗ ಮಾಡೋದು ವಿಚಾರ ಐತ್ರಿ. ಇತರ ರಿಪೋರ್ಟ್ ನೋಡ್ತೀವಿ ಬರೀ 20 ದಿನದಾಗ ರಿಪೋರ್ಟ್ ಸಲ ರಿಪೋರ್ಟ್ ನಮ್ಗೆ ಗೊತ್ತಾಗಿತ್ತು ರೀ ಸರ್. ಹಾಕಿದ್ದು 20 ದಿನದಾಗ. ಇನ್ನೊಂದು ವಿಚಾರ ಏನ್ ಹೇಳ್ತಾ ಅಂದ್ರೆ ಸಾಕಷ್ಟು ಈಗ ಕಬ್ಬು ಕಟ ಸ್ಟಾರ್ಟ್ ಆಗಿದೆ. ತಾವಾಗ ಖುಷಿಲೇ ತರದ್ದು ನಮ್ಮನ್ನ ಕಬ್ಬು ಬೆಳವಣಿಗೆ ಚಲೋ ಆಗೈತ್ರಿ, ನನ್ಗೆ ಇವತ್ತು ಖುಷಿ ಆಗೈತ್ರಿ, ನನ್ಗೆ ಇವತ್ತು ಇದಾಯ್ತು ಅಂತ ರೈತರ ಹೇಳ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಸಾಕಷ್ಟು ರೈತರಿಗೆ ಒಂದು ಡೌಟ್ಸ್ ಇದೆ. ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ರೈತರ ನಾವು ಹೊಲಕ್ಕೆ ವಿಸಿಟ್ ನೋಡಿದ ತಕ್ಷಣ ಬೆಳೆಯ ಆಧಾರ ಮೇಲೆ ಅಥವಾ ಆ ಒಂದು ಬೆಳೆಯ ಹಂತಕ್ಕೆ ಅನುಗುಣವಾಗಿ ಸೆಮಿ ಆರ್ಗಾನಿಕ್ ಅಂತ ಹೇಳ್ತೀವಿ. 70% ಆರ್ಗ್ಯಾನಿಕ್ ಮತ್ತು 30% ರಾಸಾಯನಿಕ್. ಮತ್ತೆ ಇಟ್ಟು ಹೇಳಿ ಸರ್ ಡಾಕ್ಟರ್ ಬೂಮ್ದಾರ್ ಇಟ್ಟು ಹೇಳಿ ಸರ್. ಸರ್ ರೈತರಿಗೆ ಕೇಳ್ತಾರೆ ಸರ್. ಡಾಕ್ಟರ್ ಬೂಮ್ದ 40 ಕಿಲೋ ಬ್ಯಾಗ 1100 ರೂಪಾಯಿ. ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೆ ಗೊತ್ತಾಗಲಿ ಅಂತೇಳಿ. ಯಾಕಂದ್ರೆ ನಾ ಹೇಳಿದ್ದು 2 ಸಲ ಡಾಕ್ಟರ್ ಬೂಮ್ 2 ಸಲ ಬೂಮ್ ಸ್ಪ್ರೇ ಮತ್ತು ರಿಂಚ್. ಬಟ್ ಅವ್ರು ಮಾಡಿಲ್ಲ. ಆದ್ರೂ ರೈತ ಇಷ್ಟು ಖುಷಿಯಾಗಿದ್ದಾನೆ. ಇದ್ರ ಮುಖಾಂತರ ಏನಪ್ಪಾ ಅಂದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಇದು ಮುಂದಿಂದ ನಾವ್ ಏನಾದ್ರು ಕಬ್ಬು ಮಾಡ್ರೆ ಅವ್ರ ಪ್ರತಿಯೊಂದು ಇದಕ್ಕೆ ನಮ್ದ ಮಾಡ್ತೇನೆ ಅಂತ ಇವ್ರ ಸಾಕಷ್ಟು ಖುಷಿಯಾಗಿದ್ದಾರೆ. ಪ್ರತಿಯೊಂದು ಇದಕ್ಕೆ ನಾವು ಸೆಮಿ ಆರ್ಗ್ಯಾನಿಕ್ ಅಂತಾನೆ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಟೋಟಲಿ ಆರ್ಗ್ಯಾನಿಕ್ ಮಾಡ್ರೆ ಸಾಕಷ್ಟು ಬೆಳವಣಿಗೆ ವೇರಿಯೇಷನ್ ಆಗೋದು ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ಸಾಕಷ್ಟು ಕಡೆ ಕಬ್ಬು ಕಟಾವಾಗತ್ತ. ಪ್ರತಿಯೊಂದು ಕಬ್ಬಿಗೆ ಯಾವುದೋ ಹೊಸ ಲವಣಿ ಇರಲಿ ಅಥವಾ ಕಟಾವಾಗಿದ್ದ ಕಬ್ಬು ಇರಲಿ, ಎಲ್ಲಾ ಕಬ್ಬಿಗೆ ನಾವು ಡಾಕ್ಟರ್ ಭೂಮಿ ಉಪಯೋಗಿಸಿ ತಮ್ಮ ಭೂಮಿ ಉಳಿಸೋದ್ರ ಜೊತೆಗೆ ಹೆಚ್ಚಿನ ಇಳುವರಿ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಹೆಚ್ಚಿನ ಮತ್ತೆ 3ನೇ ವರ್ಷ ಬೆಳೆಯಿರಿ ಸರ್. ಇದು 3ನೇ ಪೀಕ್ ಬೆಳೆಯಿರಿ. ಬಂದ್ ನೋಡ್ದಾಗ ಹೆಂಗಿತ್ತಪ್ಪ ಅಂದ್ರೆ ಅಗದಿ ಬಾಳ ಬೆಳವಣಿಗೆ ಇದ್ದಿರಕಲ್ಲ, ಅಗದಿ ಸಣ್ಣ ಇತ್ತು. ತಲೆ ಮಟ್ಟ ಅಷ್ಟೇ ಇತ್ತು ಮೊದಲ ಅಷ್ಟೇ ಇದ್ರಿ ಸರ್. ಅದ 6 7 ಇಲ್ಲಿ ಮಟ್ಟ ಖಂಡಿಕೆ ಇದ್ದರು. ಇವಾಗ ಎಷ್ಟಾಗಿದೆ ಅಂದ್ರೆ 22 ಅಥವಾ 23 ಗುಂಕಿದಾಗ ಇವಾಗ ಬಂದೈತಿ.
ಇದ್ರ ಮೂಲಕ ಪ್ರತಿಯೊಬ್ಬರಿಗೆ ಹೇಳೋದನಪ್ಪ ಅಂದ್ರೆ ಈ ಡಾಕ್ಟರ್ ಭೂಮಿ ಉಪಯೋಗಿಸಿದ ನಂತರ ತಾವು ಭೂಮಿ ಉಳಿಸ್ಕೋ ಜೊತೆ ಭೂಮಿ ಉಳಿಸ್ಕೋತಿ ಹೆಚ್ಚಿನ ಇಳುವರಿ ಕೂಡ ಪಡ್ಕೊಳ್ಳೋದಂದ್ರೆ ಹೆಚ್ಚಿನ ಇನ್ಫಾರ್ಮೇಶನ್ಗೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಎಲ್ಲರೂ ಕಾಲ್ ಮಾಡ್ತೀವಿ. ಥ್ಯಾಂಕ್ ಯು.